ನಾನು ಹೊರಡುವಾಗ ಅದು ಕೂಡ ಗೇಟ್ ಹತ್ರ ಬಂದು ರೆಡಿಯಾಗಿ ನಿಲ್ತದೆ. ನಾನು ತಲೆ ಅಲ್ಲಾಡಿಸಿದ್ರೆ ಅದು ಬಂದು ಕುತ್ಕೊಳ್ತದೆ. ಅಪರೂಪ ಹಾಗೆ ನಾಯಿ ಉಂಟಲ್ಲ ಅಂತ ಒಂದೆರಡು ಪಾರ್ಟಿ ಬಿಟ್ಟವರು ಕೂಡ ಇದ್ದಾರೆ. ಇದು ನಾಯಿ ಹತ್ರ ಬಂದು ಮಾತಾಡೋದು ಚೆನ್ನಾಗಿ ಇದು ಮಾಡ್ತಾರೆ. ಮನುಷ್ಯನಿಗೆ ಅತ್ಯಂತ ಆತ್ಮೀಯವಾಗಿರುವ ಸಾಕು ಪ್ರಾಣಿಗಳಲ್ಲಿ ಶ್ವಾನಕ್ಕೂ ವಿಶೇಷ ಸ್ಥಾನವಿದೆ. ಮನುಷ್ಯ ಮತ್ತು ಶ್ವಾನದ ನಡುವಿನ ಅವಿನಾಭಾವ ಬಾಂಧವ್ಯಕ್ಕೆ ಮಂಗಳೂರಿನ ಆಟೋ ಚಾಲಕ ಹಾಗೂ ಅವರ ಸಾಕು ನಾಯಿ ಟಫಿ ಜೀವಂತ ಉದಾಹರಣೆಯಾಗಿದೆ. ಕಾರ್ಕಳ ಮೂಲದ ಶಿರಿಲ್ ಡಿಸೋಜಾ ಅವರು ಪ್ರಸ್ತುತ ಮಂಗಳೂರಿನ ಕುಲಶೇಖರದಲ್ಲಿ ವಾಸವಾಗಿದ್ದು ಕಳೆದ 2 ವರ್ಷಗಳಿಂದ ಆಟೋ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ 9 ವರ್ಷದ ಸಾಕು ನಾಯಿ ಟಫಿಗೆ ಆಟೋದಲ್ಲಿ ಸಂಚರಿಸುವುದೆಂದರೆ ಎಲ್ಲಿಲ್ಲದ ಆಸಕ್ತಿ. ಶಾಂತ ಸ್ವಭಾವದ ಈ ನಾಯಿ ಶಿರಿಲ್ ಅವರ ಪಕ್ಕದಲ್ಲಿಯೇ ಕೂತು ರಿಕ್ಷಾದಲ್ಲಿ ಸಂಚರಿಸುತ್ತದೆ. ಬೆಳಗಿನ 1 ರೌಂಡ್ ಹಾಗೂ ಸಂಜೆ 1 ರೌಂಡ್ ನಾಯಿಯನ್ನ ಕರೆದುಕೊಂಡು ಹೋಗುವುದು ಅಭ್ಯಾಸವಾಗಿದೆ. ಜನರು ಕೂಡ ಈ ನಾಯಿಯ ಬಗ್ಗೆ ವಿಶೇಷ ಆಸಕ್ತಿಯನ್ನ ಹೊಂದಿದ್ದಾರೆ. ಮೊದಮೊದಲು ಸ್ವಲ್ಪ ಸಂಕೋಚ ಪಟ್ಟರು ನಂತರ ನಾಯಿಯ ಮುಗ್ಧತೆ ಕಂಡು ರಿಕ್ಷಾದಿಂದ ಇಳಿಯುವ ಹೊತ್ತಿಗೆ ಸಂತೋಷದಿಂದ ಇರುತ್ತಾರೆ ಎನ್ನುತ್ತಾರೆ ಶಿರಿಲ್. ನಾಯಿ ಸಾಧಾರಣ ಚಿಕ್ಕ ಮರಿಯನ್ನು ತಂದದ್ದು, ಕಾರ್ಕಳದಿಂದ ತಂದದ್ದು. ಈಗ 9 ವರ್ಷ ಆಯ್ತು ಅದಕ್ಕೆ. ಇದು ಚಿಕ್ಕ ಒಂದು ಕೂಡ ನಮ್ಮ ಹತ್ರ ಸ್ಕೂಟರ್ ಇತ್ತು. ಸ್ಕೂಟರ್ ಅಲ್ಲಿ ಬರ್ತಿತ್ತು, ಮತ್ತೆ ಕಾರಲ್ಲಿ ಕೂಡ ಬರ್ತಿತ್ತು ಆಚೆ ಈಚೆ ಹೋಗುವಾಗ. ಆಗ ಒಂದೇ ನಾಯಿ ಇತ್ತು ಮನೆಯಲ್ಲಿ. ಹಾಗೆ ನಾನು ಕರ್ಕೊಂಡು ಹೋಗ್ತಿದ್ದೆ ಹೀಗೆ ಸ್ಕೂಟರಲ್ಲೆಲ್ಲ. ಮತ್ತೆ ಈಗ ರಿಕ್ಷಾ ತಗೊಂಡ ಮೇಲೆ ಬೆಳಿಗ್ಗೆ ಮತ್ತೆ ಸಂಜೆ ನನ್ನ ಮಿಸ್ಸಸ್ಸಿಗೆ ಮಗಳಿಗೆಲ್ಲ ಬಿಡ್ಲಿಕ್ಕಿತ್ತು, ಅವರು ಕಾಲೇಜಿಗೆ ಹೋಗುವಾಗ ಕೆಲಸಕ್ಕೆ ಹೋಗುವಾಗ. ಹಾಗೆ ಬೆಳಿಗ್ಗೆ 1 ರೌಂಡು, ಸಂಜೆ 1 ರೌಂಡ್ ಬರೋದು. ಆಗ ಈಗ ಪುರ್ಸೊತ್ತಿದ್ದಾಗ ನಾನು ಹೀಗೆ ಎಲ್ಲಿಯಾದ್ರೂ ನಮ್ಮವರೇ ಯಾರಾದ್ರೂ ಇದ್ರೆ ಬಾಡಿಗೆಗೆ ನಾನು ಕರ್ಕೊಂಡು ಹೋಗ್ತೇನೆ. ರಿಕ್ಷಾ ಬಾಡಿಗೆ ನಿಲ್ಲುವಾಗ ಪಾರ್ಕಲ್ಲಿ ಏನಾದ್ರು ಕಿರಿಕಿರಿ ಏನಾದ್ರು ಮಾಡ್ತದೆ ಏನಾದ್ರು? ಇಲ್ಲ, ಏನು ಉಪಂದ್ರೆ ಎಂತದಿಲ್ಲ. ಬಂದ ಮೇಲೆ ಒಮ್ಮೆ ಇಳಿದು ಬೇಕಾದ್ರೆ ಒಂದು ಮೂತ್ರ ಮಾಡ್ತದೆ, ಬಂದು ವಾಪಸ್ ಆಗಿ ಕೂತ್ಕೊಳ್ತದೆ. ಮತ್ತೆ ಎಲ್ಲರೂ ಲೈಕ್ ಮಾಡ್ತಾರೆ ಅದನ್ನು. ರಿಕ್ಷಾ ಇದು ನಾಯಿ ಹತ್ರ ಬಂದು ಮಾತಾಡೋದು ಚೆನ್ನಾಗಿ ಇದು ಮಾಡ್ತಾರೆ, ಖುಷಿ ಆಗ್ತದೆ. ಯಾವ ಬ್ರೀಡ್ ಇದು ಪಮೋರಿಯನ್ ಕ್ರಾಸ್ ಅಂತ. ಪಮೋರಿಯನ್ ಅಂದ್ರೆ ಪ್ಯೂರ್ ಪಮೋರಿಯನ್ ಅಲ್ಲ, ಲೋಕಲ್ ಬ್ರೀಡ್ಗೆ ಕ್ರಾಸ್ ಅದು. ಬಾಡಿಗೆ ಬರುವ ಜನರು ಏನಾದ್ರು ತೊಂದರೆ ಇಲ್ಲ ಅಂದ್ರೆ ಅಪರೂಪ ಹಾಗೆ ನಾಯಿ ಉಂಟಲ್ಲ ಅಂತ ಒಂದೆರಡು ಪಾರ್ಟಿ ಬಿಟ್ಟವರು ಕೂಡ ಇದ್ದಾರೆ. ಹೆಚ್ಚಾಗಿ ಮುಸ್ಲಿಮ್ಸ್ ಅವರಿಗೆ ಆಗುದಿಲ್ಲ ನಾಯಿ ಬಗ್ಗೆ ಮುಟ್ಲಿಕ್ಕೆಲ್ಲ, ಅವರಿಗೆ ಎಂಥದ್ದು ಸಮಸ್ಯೆ ಉಂಟು. ಆದ್ರೂ ಕೂಡ ಹೆಚ್ಚಿನವರು ಇವನ್ ಮುಸ್ಲಿಂ ಕೂಡ ಬಂದು ಕುತ್ಕೊಂಡ ಮೇಲೆ ಅದರದ್ದು ಇದು ನೋಡಿ ತುಂಬಾ ಮಾತಾಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಖುಷಿಯಿಂದ ಇದು ಸ್ವಲ್ಪ ಒಳ್ಳೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಬೆಳಿಗ್ಗೆ ನೀವು ಡ್ಯೂಟಿಗೆ ಹೊರಡುವಾಗ ಅಂತ ಬಾಡಿಗೆ ಹೋಗುವಾಗ ಈ ನಾಯಿ ನಿಮ್ಮ ಜೊತೆ ಬರ್ತದೆ? ಬೆಳಿಗ್ಗೆ ನಾನು ಫಸ್ಟ್ ಸ್ಕೂಲ್ ಟ್ರಿಪ್ ಒಂದು ಉಂಟು, ಸ್ಕೂಲ್ ಟ್ರಿಪ್. ಆಗ ನಾನು ಅದು ಹೊರಡ್ತದೆ. ನಾನು ಹೊರಡುವಾಗ ಅದು ಕೂಡ ಗೇಟ್ ಹತ್ರ ಬಂದು ರೆಡಿಯಾಗಿ ನಿಲ್ತದೆ. ಆಗ ನಾನು ತಲೆ ಅಲ್ಲಾಡಿಸಿದ್ರೆ ಅದು ಬಂದು ಕುತ್ಕೊಳ್ತದೆ. ಹಾಗೆ ಮತ್ತೆ ಬಂದು ವಾಪಸ್ ಮನೆಗೆ ಬಂದು ಅದು ಇಳಿತದೆ. ಮತ್ತೆ ನಾನು ಬೇಡ ಅಂತ ಹೇಳಿದ ಕೂಡಲೇ ಅದು ಮನೆಯಲ್ಲೇ ನಿಲ್ತದೆ. ಸಂಜೆ ಪಾರ್ಕಲ್ಲೆಲ್ಲ ಸಂಜೆ ನಾನು ಪಾರ್ಕಿಗೆ ಹೋದಾಗ ಸ್ವಲ್ಪ ಒಟ್ಟಿಗೆ, ನಾನು ಜಾಸ್ತಿ ಹೊತ್ತು ಕೂತ್ಕೊಳ್ಳೋದಿಲ್ಲ ಪಾರ್ಕಲ್ಲಿ, ಆದ್ರೂ ಕೂಡ ಇದ್ದಾಗ ಚೆನ್ನಾಗಿ ಇರ್ತದೆ, ಒಳ್ಳೆ ರೀತಿಯಲ್ಲಿ.